ಹಾಯ್ ಹಲೋ ನಮಸ್ತೆ. ಮಮತಾ ಕನಕಿರಿಕಿರಿ ಚಾನಲ್ಗೆ ಎಲ್ಲರಿಗೆ ಸ್ವಾಗತ. ಇವತ್ತಿನ ರೆಸಿಪಿ ಸುಲಭದೊಂದು ಬೂತಾಯಿ ಪುಳಿಮೆಂಚಿ. ಅದನ್ನು ಹೇಗೆ ಮಾಡೋದನ್ನು ನೋಡಿಕೊಳ್ಳೋಣ. ಮೊದಲಿಗೆ ಅದಕ್ಕೆ ಬೇಕಾದಂಥ ಸಾಮಗ್ರಿಗಳು: ಈರುಳ್ಳಿ, ಕರಿಬೇವಿನ ಸೊಪ್ಪು, ಟೊಮೆಟೊ, 3 ಹಸಿಮೆಣಸಿನಕಾಯಿ, 5-6 ಹೆಸರು ಬೆಳ್ಳುಳ್ಳಿ, 1 ಚಿಕ್ಕ ತುಂಡು ಶುಂಠಿ, 2.5 ಟೀ ಸ್ಪೂನ್ ಮೆಣಸಿನ ಹುಡಿ, 1 ಚಿಟಿಕೆ ಮೆಂತೆ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೇಬಲ್ ಸ್ಪೂನ್ ಕೊತ್ತಂಬರಿ ಹುಡಿ, 1/4 ಟೇಬಲ್ ಸ್ಪೂನ್ ಅರಿಶಿನ ಹುಡಿ ಹಾಗೂ ಅರ್ಧ kg ಬೂತಾಯಿ, ರುಚಿಗೆ ತಕ್ಕಷ್ಟು ಹುಳಿ. ನೀವು ಹುಣಸೆ ಹುಳಿಯನ್ನು ತಗೊಳ್ಬೋದು, ಆದರೆ ನಾನಿಲ್ಲಿ ಕೇರಳದ ಕೊಡಂಪುಳಿಯನ್ನು ತಗೊಂಡಿದ್ದೇನೆ. ಇದನ್ನು ನೀರಿಗೆ ಹಾಕಿಟ್ಟುಕೊಂಡಿದ್ದೇನೆ. ಹುಳಿ ನೀರನ್ನು ಉಪಯೋಗಿಸಿ ಆದ ಕಾರಣ ನೀವು ಇಲ್ಲೇ ಹುಳಿಯ ನೀರನ್ನು ಉಪಯೋಗಿಸ್ಕೊಳ್ಬೋದು. ಹಾಗೂ ಒಗ್ಗರಣೆಗೆ ಎಣ್ಣೆ, ನಾನು ತೆಂಗಿನ ಎಣ್ಣೆಯನ್ನು ಬಳಸ್ತಾ ಇದ್ದೇನೆ. ನಿಮಗೆ ಯಾವುದು ಇಷ್ಟವೋ ಅದನ್ನು ಬಳಸ್ಬೋದು. ಮಡಿಕೆ ಬಿಸಿಯಾದಾಗ 2 ಸ್ಪೂನಷ್ಟು ತೆಂಗಿನ ಎಣ್ಣೆ ಬಿಸಿಯಾದಾಗ ತೆಗೆದಿರಿಸಿದಂಥ ಮೆಂತ್ಯಗಳನ್ನು ಹಾಕಬೇಕು. ಸ್ವಲ್ಪ ಕರಿಬೇವಿನ ಸೊಪ್ಪು, ಬಿಸಿಯಾದಾಗ ಕತ್ತರಿಸಿದಂಥ ಬೆಳ್ಳುಳ್ಳಿ, ಸ್ವಲ್ಪ ಪೂರಕ್ಕೆ ಕಟ್ ಮಾಡಿದಂಥ ಶುಂಠಿ ಚೆನ್ನಾಗಿ ಫ್ರೈ ಮಾಡಿಕೊಡಬೇಕು. ಬೆಳ್ಳುಳ್ಳಿ ಶುಂಠಿ ಚೆನ್ನಾಗಿ ಫ್ರೈ ಆಗಬೇಕು. ಈಗ ತುಂಡು ಮಾಡಿಸಿದಂಥ ಈರುಳ್ಳಿಯನ್ನು ಕೂಡ ಹಾಕಿಕೊಳ್ತಾ ಇದ್ದಾನೆ. ಅದ್ರ ಜೊತೆಗೆ ಒಲೆಯಲ್ಲಿ ಮಾಡ್ತಾ ಇದ್ದಾನೆ. ಮೊದಲನೊಂದು ರುಚಿಗೋಸ್ಕರ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಮ್ಮ ಮಸಾಲೆ ಹುಡಿಗಳನ್ನು ಸೇರಿಸ್ಕೊಳ್ಬೇಕು. ಅಲ್ಲಿವರೆಗೆ ಹೀಗೆ ಫ್ರೈ ಮಾಡ್ತಾ ಇರಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದಾಗ ನಾವು ತೆಗೆದಿರಿಸಿಕೊಂಡಂತಹ ಮಸಾಲೆಯನ್ನು ಹಾಕಿಕೊಳ್ಬೇಕು. ಕೊತ್ತಂಬರಿ ಹುಡಿ, ಅರಿಶಿನ ಹುಡಿ ಹಾಗೂ ಮೆಣಸಿನ ಹುಡಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಜಾಸ್ತಿ ವಾಸನೆ ಹೋಗುವ ತನಕ ಫ್ರೈ ಮಾಡಬೇಕು. ಕತ್ತರಿಸಿದಂತಹ ಟೊಮೆಟೊ ಹಾಗೂ ಕಾಯಿಮೆಣಸು, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ. ಸ್ವಲ್ಪ ಹುಳಿಯ ನೀರನ್ನು ಹಾಕಿ ಟೊಮೆಟೊ ಚೆನ್ನಾಗಿ ಬೇಯಬೇಕು. ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸಿಕೊಳ್ಳೋಣ. ಈಗ ನಮ್ಮ ಟೊಮೆಟೊ ಚೆನ್ನಾಗಿ ಬೆಂದಿದೆ. ಎಲ್ಲ ಮಸಾಲೆ ಎಲ್ಲ ಜೊತೆಗೂಡಿ ಮಿಶ್ರಣ ಚೆನ್ನಾಗಿ ಬಂದಿದೆ. ಈ ರೀತಿಯಾಗಿ ಎಣ್ಣೆ ಬಿಡ್ತಾ ಬರಬೇಕು. ಈ ಸಂದರ್ಭದಲ್ಲಿ ನಾವು ತೆಗೆದಿರಿಸಿದಂತಹ ಹುಳಿಯ ನೀರನ್ನು ಎಷ್ಟು ನೀರು ಬೇಕೋ ಅಷ್ಟನ್ನು ಸೇರಿಸಿಕೊಳ್ಳೋಣ. ನಾನು ಈ ಹುಳಿಯನ್ನು ಕೂಡ ಇದರ ಜೊತೆ ಹಾಕ್ತಾ ಇದ್ದೇನೆ. ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು. ಒಂದು 5 ನಿಮಿಷಗಳ ಕಾಲ ಕುದಿಯಲು ಬಿಡೋಣ. ಮಸಾಲೆ ಚೆನ್ನಾಗಿ ಕುದಿ ಬಂದಾಗ ಚೆನ್ನಾಗಿ ತೊಳೆದಿರಿಸಿದಂಥ ಮೀನನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ಈಗ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಒಳ್ಳೆಮೆಣಸಿನ ಹುಡಿಯನ್ನು ಹಾಕಿ ಮುಚ್ಚಳ ಮುಚ್ಚಿಟ್ಟು ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸಿಕೊಳ್ಬೇಕು. ಈಗ ನಮ್ಮ ಮೀನು ಚೆನ್ನಾಗಿ ಬೆಂದಿದೆ. ಸಂದರ್ಭದಲ್ಲಿ ಉಪ್ಪು ಸರಿಯಾಗಿದೆ ಅಂತ ನೋಡಿಕೊಳ್ಬೇಕು. ಮೀನು ಚೆನ್ನಾಗಿ ಬೆಂದ ಮೇಲೆ ಅದಕ್ಕೆ ಜಾಸ್ತಿ ಕೈಲ ಹಾಕಬಾರ್ದು. ಆದ ಕಾರಣ ಒಂದು ಬಟ್ಟೆಯನ್ನು ಇಟ್ಕೊಂಡು ಮಡಿಕೆಯನ್ನು ಚೆನ್ನಾಗಿ ಅಲುಗಾಡಿಸಿಕೊಳ್ಳಬೇಕು. ಈಗ ನಮ್ಮ ಬೂತಾಯಿ ಪುಳಿಮೆಂಚಿ ಸವಿಯಲು ಸಿದ್ಧ.